ಕಿಷ್ಕಿಂದ ಕಾಂಡಂ ಇದು ದಿನ್ಜಿತ್ ಅತಯನ್ ಅವರು ನಿರ್ದೇಶಿಸಿ ಆಸಿಫ್ ಅಲಿ, ಅಪರ್ಣಾ ಬಾಲಮುರಳಿ ಅವರು ಕಾಣಿಸ್ಕೊಂಡಿರುವಂತಹ ಮಲಯಾಳಂ ಸಿನಿಮಾ. ಒಳ್ಳೆ ಮಲಯಾಳಂ ಸಿನಿಮಾಗಳನ್ನ ಕನ್ಸ್ಯೂಮ್ ಮಾಡೋದು ನನಗೆ ಖುಷಿ ಕೊಡುತ್ತೆ. ಅದು ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದಾಗ ಆದಷ್ಟು ಬೇಗ ಸಿನಿಮಾ ನೋಡಿ ನಿಮ್ಗೆ ತಲುಪಿಸಬೇಕು ಅನ್ನುವಂತಹ ಕಾತುರ ಕೂಡ ಇರುತ್ತೆ. ಜನರಲಿ ಮಲಯಾಳಂ ಅವರು ಸೆಟಲ್ ಆಗಿರುವಂತಹ ಕಥೆನ ಪ್ರೆಸೆಂಟ್ ಮಾಡ್ತಾ ಇದ್ರು. ಅದರ ಟೆಕ್ನಿಕಾಲಿಟೀಸ್ ಮೇಲೆ ಡೀಪ್ ಆಗಿ ವರ್ಕ್ ಮಾಡಿರ್ತಾರೆ. ಅಂಡ್ ಇದು ಈಗ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ OTT ನಲ್ಲಿ ಕನ್ನಡದಲ್ಲೇ ಅವೈಲಬಲ್ ಇದೆ. ಸಿನಿಮಾನ ನೋಡಿ ಮುಗಿಸ್ದೆ. ಸಿನಿಮಾನ ನೋಡಿ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಮರಿಬೇಡಿ, ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಪ್ಲಾಟ್: ಇಲ್ಲಿನ ಸ್ಟೋರಿ ಸುತ್ತೋದು ಅಪ್ಪು ಮತ್ತು ಅವನ ಮಗ ಸೊಸೆ ಅಜಯ್ ಅಪರ್ಣಾರ ಸುತ್ತ. ಅಪರ್ಣಾ ಅಜಯ್ನ ಎರಡನೇ ಹೆಂಡತಿ. ಒಂದಿನ ಅಪ್ಪು ಹತ್ರ ಇದ್ದಂತಹ ಒಂದು ಲೈಸೆನ್ಸ್ಡ್ ಗನ್ ಕಳೆದೋಗುತ್ತೆ. ಅದನ್ನ ಯಾರ್ ಕದ್ರು, ಏನದಕ್ಕೆ ಕಾರಣ, ಇದನ್ನ ಹುಡ್ಕುವಂತಹ ಪ್ರೋಸೆಸ್ ನಲ್ಲಿ ಏನೆಲ್ಲ ಅನಾಹುತಗಳು ಸಂಭವಿಸ್ತು, ಅಂಡ್ ಅಷ್ಟಕ್ಕೂ ಈ ಎರಡನೇ ಹೆಂಡತಿ ಮ್ಯಾಟ್ರ್ ಏನು ಅನ್ನೋದೇ ಇಲ್ಲಿನ ಪ್ಲಾಟ್. ಅನಾಲಿಸಿಸ್: ನಾನು ಈ ಸಿನಿಮಾ ನೋಡ್ಬೇಕಿದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು ಇಲ್ಲಿನ ಸಿಂಪ್ಲಿಸಿಟಿ. ಇಲ್ಲಿನ ಪಾತ್ರಗಳಾಗ್ಲಿ, ಬಿಲ್ಡ್ ಮಾಡ್ಕೊಂಡಿರುವಂತಹ ಸನ್ನಿವೇಶಗಳಾಗ್ಲಿ ಎಲ್ಲವೂ ನಮ್ಮ ಜೀವನದಲ್ಲೂ ಒಂದಲ್ಲ ಒಂದ್ಸರಿ ಬಂದೇ ಬಂದಿರ್ತವೆ. ಆದಷ್ಟು ಕಮ್ಮಿ ಟೈಮ್ ನಲ್ಲೇ ಅವ್ರು ಹೇಗೆ ಯಾಕಿಂಗ್ ವರ್ತಿಸ್ತಾರೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಇಲ್ಲಿನ ಸ್ಕ್ರೀನ್ ಪ್ಲೇ ಏನಿದೆಯೋ ಅದಂತೂ ಒಂದು ಸ್ಟ್ಯಾಂಡರ್ಡ್ ಬೆಂಚ್ ಮಾರ್ಕ್ ನ ರೀತಿ ಸೆಟ್ ಮಾಡಿ ಇಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಈ ಸಿನಿಮಾನ ಸಮ್ಮರೈಸ್ ಮಾಡಿದ್ರೆ ಅಲ್ಲಿ ಇರೋದು ಎರಡೇ ಪಾಯಿಂಟು. ಒಂದು ಪಿಸ್ತೂಲ್ ಮತ್ತು ಅದರ ಸುತ್ತ ಸೆಟ್ ಆಗಿರುವಂತಹ ಡ್ರಾಮಾ. ಇದು ನಿಜವಾಗ್ಲೂ ಒಂದು ರಿಸ್ಕೀಮು. ನೋಡೋ ಪ್ರೇಕ್ಷಕರಿಗೆ ಇದು ನೆಗೆಟಿವ್ ಆಗು ಸಾಬೀತಾಗ್ಬೋದು, ಪಾಸಿಟಿವ್ ಆಗು ಸಾಬೀತಾಗ್ಬೋದು. ಆದ್ರೆ ಇಲ್ಲಂತೂ ಅದು ಪಾಸಿಟಿವ್ ಸೈಡ್ಗೆ ಬಿದ್ದಿದೆ. ಆನ್ ಪಾಯಿಂಟ್ ಶುರುವಾಗಿ ಆನ್ ಪಾಯಿಂಟ್ ಕಂಪ್ಲೀಟ್ ಆಗುತ್ತೆ. ಯಾವ ಡಿವಿಯೇಷನ್, ಅನ್ನೆಸರಿ ಟ್ರ್ಯಾಕ್ಸ್ ಕೂಡ ಇಲ್ಲಿನ ಸ್ಕ್ರೀನ್ ಪ್ಲೇ ತಗೊಳ್ಳೋದಿಲ್ಲ. 3 ವೈಸ್ ಮಂಕೀಸ್ ಅನ್ನುವಂತಹ ಕಥೆನ ನೀವು ನಿಮ್ಮ ಬಾಲ್ಯದಲ್ಲಿ ಖಂಡಿತವಾಗ್ಲೂ ಕೇಳಿರ್ತೀರಾ. ಅದೇ ಕಥೆಯನ್ನ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿ ಪ್ರೆಸೆಂಟ್ ಮಾಡಿರೋದು ಅಮೇಜಿಂಗ್ ಆಗಿ ಮೂಡ್ ಬಂದಿದೆ. ಇಲ್ಲಿ ವಿಜಯ್ ರಾಘವನ್ ಅವರಿಗೆ ಒಂದು ಸ್ಪೆಷಲ್ ಮೆನ್ಷನ್ ಕೊಡಬೇಕು. ನಾನು ಮೊದಲೇ ಹೇಳಿದಾಗೆ ಇಲ್ಲಿನ ಪ್ಲಾಟು ಬಹಳ ಬೇಸಿಕ್ ಆಗಿದೆ. ಒಂದು ರೊಟೀನ್ ಆಕ್ಟಿಂಗ್ ಅಪ್ರೋಚ್ ನ ಫಾಲೋ ಮಾಡಿದ್ರೆ ಜನಕ್ಕೆ ಅದು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಅವರು ಆ ಕ್ಯಾರೆಕ್ಟರ್ ನ ಪುಲ್ ಆಫ್ ಮಾಡಿರೋದನ್ನ ನೋಡಿ ಖುಷಿ ಆಯ್ತು. ಸ್ಟಾರ್ಟಿಂಗ್ ನಲ್ಲಿ ಏನ್ ಗುರು ಇಷ್ಟೊಂದು ಇರಿಟೇಟಿಂಗ್ ಮನುಷ್ಯ ಇವನು ಅಂತ ಅನ್ಸಿದಂತೂ ನಿಜ. ಬಟ್ ಕತೆ ಅನ್ಫೋಲ್ಡ್ ಆಗ್ತಾ ಆಗ್ತಾ ರಿಯಲೈಸ್ ಆಗಿದ್ದು ಈ ಸಿನಿಮಾದ ಎಮೋಷನಲ್ ಕೋಶನ್ಗೆ ಮೇನ್ ಕಾರಣನೇ ಆ ಪಾತ್ರ ಅಂತ. ಆಸಿಫ್ ಅಲಿ ಅವರು ಕೂಡ ಮಲಯಾಳಂನಲ್ಲಿ ಥ್ರಿಲ್ಲರ್ ಜಾನರ್ ನ ಓನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೆವೆಲ್ ಕ್ರಾಸ್, ಅದಿಯೋಸ್ ಅಮಿಗೋಸ್, ಈಗ ಕಿಷ್ಕಿಂದ ಕಾಂಡಂ. ಇವರ ಚಾಯ್ಸಸ್ ಗಳು ಅಲ್ಟಿಮೇಟ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಇನ್ನು ಅಪರ್ಣಾ ಬಾಲಮುರಳಿ ಅವ್ರ ಬಗ್ಗೆ ಮಾತಾಡದೆ ಬೇಡ ಬಿಡಿ. ಸಿಂಪಲ್ ಗಿನ್ನ ಸಿಂಪಲ್ ಕ್ಯಾರೆಕ್ಟರ್ ಇರ್ಲಿ, ಮೋಸ್ಟ್ ಡಿಫಿಕಲ್ಟ್ ಪಾತ್ರನೇ ಇರ್ಲಿ, ಅವರು ಅದನ್ನ ಎಫರ್ಟ್ಲೆಸ್ ಆಗಿ ಮಾಡಿ ಮುಗಿಸ್ಬಿಡ್ತಾರೆ. ವಿಜುವಲ್ಸ್, ಕ್ಯಾಮ್ರಾ ವರ್ಕ್ ವಾಸ್ ಗುಡ್. ಆ ಅಟ್ಮಾಸ್ಫಿಯರ್ಗೆ ಸೆಟ್ ಆಗುವಂತಹ ಕೆಲಸನ ಅವು ಮಾಡಿವೆ. ಬ್ಯಾಕ್ ಗ್ರೌಂಡ್ ಅಂಡ್ ಮ್ಯೂಸಿಕ್ ವರ್ ಡೀಸೆಂಟ್ ಗುರುವೆ, ತುಂಬಾ ಅಮೇಜಿಂಗ್ ಆಗಿ ಏನಿರ್ಲಿಲ್ಲ. ಇಲ್ಲಿ ನನಗೆ ಏನ್ ವರ್ಕ್ ಆಗ್ಲಿಲ್ಲ ಅಂತ ಹೇಳೋದಾದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಇದರ ಫಸ್ಟ್ ಹಾಫ್ ಅಂತ ಹೇಳ್ಬೋದು. ಬೇಸಿಕಲಿ ಇದೊಂದು ಸೂಪರ್ ಥಿನ್ ಪ್ಲಾಟ್ ಲೈನ್ ಹೊಂದಿರುವಂತಹ ಸಿನಿಮಾದಲ್ಲಿ ಕನ್ವೆ ಮಾಡೋದಕ್ಕೆ ಆಸ್ಪೆಕ್ಟ್ ಗಳು ಕಮ್ಮಿ ಇದ್ವು. ಅದಕ್ಕೆ ಆ ಫಸ್ಟ್ ಹಾಫ್ ನ ಅವರು ಎಲ್ಲವನ್ನ ಸೆಟ್ ಮಾಡೋದಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ತಗೊಂಡ್ರು. ಎಲ್ಲಿ ಏನಾದ್ರೂ ಜಾಸ್ತಿ ಹೇಳಿದ್ರೆ ಪ್ರೆಡಿಕ್ಟಬಲ್ ಆಗ್ಬಿಡುತ್ತೋ ಅನ್ನೋ ಥಾಟ್ ಅವ್ರಿಗೆ ಇರ್ಬೋದೇನೋ. ಅಂಡ್ ಈ ಪಾಯಿಂಟ್ ನ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ. ರೀಸೆಂಟ್ ಆಗಿ ನಾನು ರಿವ್ಯೂ ಮಾಡಿದಂತಹ ಲಬ್ಬರ್ ಪಂಡುಲು ಕೂಡ ಈ ಪಾಯಿಂಟ್ ಇತ್ತು. ಇಲ್ಲಿನ ಕನ್ನಡದ ಡಬ್ಬಿಂಗ್ ಬಹಳಾನೇ ಬೇಸಿಕ್ ಆಗಿ ಪೇಲ್ ಆಗಿ ಏನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ಕೊಂಡೋಗಿರೋ ಹೋಮ್ ವರ್ಕ್ ತರ ಇತ್ತು ಗುರು. ಪ್ರೇಕ್ಷಕರು ತಮ್ಮ ಸ್ವಂತ ಭಾಷೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸಿನಿಮಾ ನೋಡ್ತಾರೆ ಅಂದ್ಮೇಲೆ ಆ ಟೈಮ್ಗೆ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ನ ಡಿಸರ್ವ್ ಮಾಡೇ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನೀವ್ ಹೇಳಿ ಗುರುವೆ, ನೀವು ಕನ್ನಡ ಡಬ್ಬಲ್ಲಿ ನೋಡ್ತೀರಾ ಅಥವಾ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತೀರಾ ಅನ್ನೋದನ್ನ? ಬಿಕಾಸ್ ನಾನಂತೂ ಇತ್ತೀಚೆಗೆ ಎಲ್ಲವನ್ನ ಕನ್ನಡದ ಡಬ್ಬಿಂಗ್ ಅಲ್ಲೇ ನೋಡೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನನಗೂ ಅದ್ರ ಬಗ್ಗೆ ಅರಿವು ಮೂಡ್ಲಿ. ಒಟ್ಟಾರೆ ಹೇಳೋದಾದ್ರೆ ಇದೊಂದು ಗುಡ್ ವಾಚ್ ಗುರು. ನೀವು ಈ ತರದ ಒಂದು ಕಥೆಯನ್ನ ನೋಡೋದಕ್ಕೆ ಇಷ್ಟಪಡೋರಾಗಿದ್ರೆ ಥ್ರಿಲ್ ಕೊಡುತ್ತೆ, ಆರಾಮಾಗಿ ನೋಡಬಹುದು. ಒಂದು ವೆಲ್ ರಿಟರ್ನ್ ಹಾಲಿವುಡ್ ಥ್ರಿಲ್ ಅನ್ನ ನೋಡಿ ಮುಗಿಸ್ತೆ ಅನ್ನೋ ಫೀಲ್ ನನಗಂತೂ ಆಯ್ತು. ನೀವು ಇದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಡಬ್ಬಿಂಗ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಪೇಷನ್ಸ್ ಅಲ್ಲಿ ಫಸ್ಟ್ ಹಾಫ್ ಅನ್ನ ನೋಡಿ ಮುಗಿಸಿ. ಮಿಕ್ಕಿದೆಲ್ಲ ಚೆನ್ನಾಗಿದೆ, ನಿಮ್ ಕೊನೆಗೆ ಇಷ್ಟ ಆಗುತ್ತೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.